ಸರ್, ಈಗ ನಿಜವಾದ ವಿರೋಧ ಪಕ್ಷದ ನಾಯಕರು ಯಾರೋ ನೀವು ಹೇಳಿಬಿಟ್ರೆ ನಾನೇ ಅಂತಂದೆ. ಎಲ್ಲೋ ಒಂದು ಕಡೆ ಆರ್ ಅಶೋಕ್ ಅವರು ಅಷ್ಟು ವೀಕ್ ಆದ್ರು ಅಂತಂದು. ಆರ್ ಅಶೋಕ್ ಅವರು ಮಾತಾಡ್ಬೇಕಂದ್ರೆ ಭಯ ಐತಿ. ನೀನು ವಿಜಯಾನಂದ ವಿಜಯ ಏನ್ರಿ ಅವ ವಿಜಯೇಂದ್ರ ಎಲ್ಲಿದ್ರಪ್ಪ ನೀನು ಸಂಜೀತನ ಹೋರಾಟ ಆದ್ಮ್ಯಾಗ ಬಂದು ಕೊಂಡಿರ್ಬೋದಾಗಿತ್ತಲ್ಲ. ಹಾಂ, ಉತ್ತರ ಕರ್ನಾಟಕದ ಚರ್ಚೆ ನಡೆದಾಗ ಇಲ್ಲೇ ಇಲ್ಲ. ಒಂದು 4 ಪಟಾಲಮ್ ತೊಗೊಂಡು ಹೊರಗೆ ಅಡ್ಡಾಡ್ಕೋತ ಮಜಾ ಮಾಡ್ಲಿಕ್ಕೆ ಕೆಲವು ಮಂದಿ ಪಿಕ್ನಿಕ್ ಬಂದಾರೆ ಬೆಳಗಾವಿಗೆ. ಈಗ ನೋಡೋಲ್ಲ ಏನು ಮಾತಾಡ್ತಾರೆ ಈಗ ಉತ್ತರ ಕರ್ನಾಟಕ ಬಗ್ಗೆ. ಅವ್ರ ಅಪ್ಪಂದು ಪಾಲೈತ್ಲ ಉತ್ತರ ಕರ್ನಾಟಕ ಅನ್ಯಾಯ ಆಗಲಿಕ್ಕೆ. ಇದೇ ಯಡಿಯೂರಪ್ಪಗೆ ನಾನು ಹೇಳಿದ್ದೆ, ಪ್ರತಿ ವರ್ಷ 25,000 ಕೋಟಿ ಕೊಡಬೇಕು ಆಲ್ಮಟ್ಟಿಗೆ, ಅಂದ್ರೆ ಈ ಪ್ರಾಜೆಕ್ಟ್ ಮುಗಿತೈತೆ ಅಂತ ಹೇಳಿದ್ದೆ. ಕೊಡಲಿಲ್ಲ, ದುಡ್ಡನ್ನೇ ಇಟ್ಟಿರಲಿಲ್ಲ. ಮತ್ತು ನಾನೇ ಗಲಾಟೆ ಮಾಡಿದೆ ವಿಧಾನಸಭೆಯಲ್ಲಿ. ಯಡಿಯೂರಪ್ಪ ಬಜೆಟ್ ಮಂಡನೆ ಮಾಡ್ಕೊಂಡು ಗಲಾಟೆ ಮಾಡಿದವನೇ ನಾನೇ. ನಾನು ಅಭಯ್ ಪಾಟ್ಲು ವೀರಣ್ಣ ಅಂತ ಬಿಟ್ರೆ ಒಂದು ಗಲಾಟೆ ಮಾಡಿದ್ಮ್ಯಾಗ ನಮ್ಮ ಗೋವಿಂದ ಕಾರಜೋಳರು ಅವ್ರ ಮನೆಗೆ, ಯಡಿಯೂರಪ್ಪ ಅವ್ರ ಮನೆಗೆ ಹೋಗಿ ನಾಳೆ ಏನಾರು ಮಾಡಿ ನೋಡ್ರಿ ಬಜೆಟ್ ನೀವು ಒಮ್ಮೆ ಓದಿದ ಮ್ಯಾಗ ಮರುದಿವ್ಸ ಬಂದು ಯಡಿಯೂರಪ್ಪ ಹೇಳ್ತಾರೆ ನಾನು ಆಲ್ಮಟ್ಟಿಗೆ 10,000 ಕೋಟಿ ಕೊಡ್ತೇನೆ. ಹೆಂಗೆ ಕೊಡ್ಲಿಕ್ಕೆ ಬರ್ತದೆ ರೀ? ಒಂದು ಬಜೆಟ್ ಫಿಕ್ಸ್ ಆಗೈತಿ. ನೀವು ಎಡಿಷನಲ್ ಎಲ್ಲಿ ತರೋರ 10,000 ಕೋಟಿ? ಅದಕ್ಕೇನು ಸಂಪನ್ಮೂಲ ಬೇಕಲ್ಲ. ಈಗ 10,000 ಕೋಟಿ ರೂಪಾಯಿ ಎಲ್ಲಿ ತರ್ತೀರಪ್ಪ? ಇಲ್ಲೇ ಇಲ್ಲ. ಶಿವಮೊಗ್ಗ ವಿಮಾನ ನಿಲ್ದಾಣ ಮಾಡಿದ್ರು, ಅದಕ್ಕೆ ಏನೋ ನೈಟ್ ಲ್ಯಾಂಡಿಂಗ್ ಮಾಡಿದ್ರು. ನಮ್ಮ ಬೋಯಿಂಗ್ ಇವು ಇಳಿಯಂಥದ್ದು ಮಾಡಿದ್ರು, ಕಾರ್ಗೋ ವಿಮಾನಗಳು ಇಳಿಯಂಥದ್ದು ಮಾಡಿದ್ರು. ಬಿಜಾಪುರಕ್ಕೆ ಏರ್ಪೋರ್ಟ್ ಮಾಡಿದ್ರು ನಮ್ಮ ಯಡಿಯೂರಪ್ಪ. ಒಂದು 4 ಡಬ್ಬಿಗಳು, ಒಂದು ಸಣ್ಣದೊಂದು ರನ್ವೇ, ಅದು ಹಿಂಗೆ ಅಳಗಾಡ್ಕೋತ ಬರೋಂಥ ವಿಮಾನ ಬರಬೇಕು ಬಿಜಾಪುರ. ಅವಾಗೂ ವಿಧಾನಸಭೆಯಲ್ಲಿ ಯಡಿಯೂರಪ್ಪಗೆ ನಾನು ಜಗಳ ಆಯ್ತು ಅಂತೇಳಿ ಇವತ್ತು ನಮ್ಮದು ವಿಮಾನ ನಿಲ್ದಾಣ ಅದೂ ಸೇಮ್ ಶಿವಮೊಗ್ಗಕ್ಕಿಂತ ಚೆನ್ನಾಗಿ ನಾವು ಮಾಡ್ಕೊಂಡಿವಿ. ಅದಕ್ಕೆ ಸೋಮಣ್ಣ ನಮ್ಮ ಏನು ಮಂತ್ರಿಗಳಿದ್ದರು, ಈಗ ರೈಲ್ವೆ ಮಂತ್ರಿ ಅದಲ್ಲ, ಅವರು ಸುಮಾರು 250 ಕೋಟಿ ರೂಪಾಯಿ ಕೊಟ್ಟರು. ನಾವು ಈಗ ಬಸವೇಶ್ವರ ನಿಲ್ದಾಣ ವಿಮಾನ ನಿಲ್ದಾಣ ಅಂತೇಳಿ ಮಾಡ್ಬೇಕಂತ ನಾವು ಹೇಳಿದ್ವಿ. ಕೇಂದ್ರ ಸರ್ಕಾರ ಅದೂ ಇಷ್ಟರಲ್ಲೇ ಅನೌನ್ಸ್ ಆಗ್ತದೆ. ಬೆಳಗಾವಿದು ವೀರಾಣಿ ಕಿತ್ತೂರು ಚೆನ್ನಮ್ಮ, ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣ ಹೆಸರಿಡಬೇಕಂತ ಒತ್ತಾಯ ಮಾಡಿದ್ವಿ. ನಾವು ಉತ್ತರ ಕರ್ನಾಟಕ ಏನು ನ್ಯಾಯ ಸಿಗಬೇಕು ಅದು ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ BJPಯಲ್ಲಿರುವಂಥ ಕೆಲವೊಂದು ನಾಯಕರು ಹೊಂದಾಣಿಕೆ ರಾಜಕಾರಣ ಮಾಡೋದ್ರಿಂದ ಇವತ್ತು ಅವರು ಪಾಪ ಹಗರಣಗಳದಾವೆ. ನಿನ್ನೆ ಒಬ್ಬರು ಕಾಂಗ್ರೆಸ್ನ ಒಬ್ಬ ಸಚಿವರು ಅವರೇ ಹೇಳ್ತಿದ್ರು, ಇವರು ಸಹಿ ಮಾಡಿದ್ದು ನಾನೇ ನೋಡಿನ ಕಣ್ಣಿಲ್ಲ ಅಂತೇಳಿ. ಆ ಸ್ಥಿತಿ ಐತಿ ವಿಜೇಂದ್ರಂದು. ಸರ್, ಇನ್ನೊಂದು ರಾಹುಲ್ ಗಾಂಧಿ ಅವರು ನಿನ್ನೆ ಸದನದಲ್ಲಿ, ಸಂಸತ್ ಸದನದಲ್ಲಿ ಏನು RSS ಏನಿದೆ ಎಲ್ಲ CBI ಆಗಿರ್ಬೋದು, ED ಆಗಿರ್ಬೋದು, ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ತನ್ನ ವಶಕ್ಕೆ ಪಡ್ಕೊಳ್ಳೋಕೆ ಹೊರಟಿದೆ, ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋಕೆ ಹೊರಟಿದೆ ಅನ್ನೋ ಒಂದು ಆರೋಪನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಏನು ಮಾಡಿದ್ರು ಈ ದೇಶದಲ್ಲಿ? ರಾಜೀವ್ ಗಾಂಧಿ ಏನು ಮಾಡಿದ್ರು? ಇಂದಿರಾ ಗಾಂಧಿ ಏನು ಮಾಡಿದ್ರು? ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನೇ ಮೊಘಲರನ್ನ ಹೊಗಳಿದ್ರು. ಶಿವಾಜಿ ಮಹಾರಾಜರನ್ನ, ವೀರಾಣಿ ಕಿತ್ತೂರು ಚೆನ್ನಮ್ಮರನ್ನ, ಮಹಾರಾಣಾ ಪ್ರತಾಪ್ರನ್ನ, ಅಹಿಲ್ಯಾಬಾಯಿ ಹೋಳ್ಕರ್ ಅಂತ, ಮತ್ತು ಕಾಂಗ್ರೆಸ್ನಲ್ಲಿ ಗಾಂಧಿ ನೆಹರುಕ್ಕಿಂತ ಭಾಳಷ್ಟು ತ್ಯಾಗ ಮಾಡೋದಂಥ ಅನೇಕರು ವಲ್ಲಭಭಾಯಿ ಪಟೇಲರು. ವಲ್ಲಭಭಾಯಿ ಪಟೇಲರು 14 ಓಟು ಬಿದ್ದಿದ್ದು, ನೆಹರುಗೆ 1 ಓಟು ಬಿದ್ದಿತ್ತು ಪ್ರಧಾನಮಂತ್ರಿ ಆಗಲಿಕ್ಕೆ. ಆವಾಗ ಮತ ಕಳ್ತನ ಮಾಡಲಿಲ್ವ? ನೆಹರು ಹಿಡಿದು ಈ ದೇಶದಲ್ಲಿ ನಕ್ಸಲೈಟ್ರು, ಲೆಫ್ಟಿಸ್ಟ್ರು ಇವರೆಲ್ಲ ಕೂಡಿ ಬುಕ್ಕ ಬರೆದ್ರು. ನಮ್ಮದು ಅಕ್ಬರ್ನ ಗುಣಗಾನ ಮಾಡಿದ್ರು. ಶಿವಾಜಿ ಮಹಾರಾಜರ ಹೆಸರೇ ತೆಗಿಲಿಲ್ಲ. ಇದು ಈ ದೇಶದ ದುರಂತ. ಈಗ ರಾಹುಲ್ ಗಾಂಧಿಗೆ ಇದು ಇಲ್ಲ, ಅದು ಮಳೆಗಾಲದಲ್ಲಿದೆ. ಇಲ್ಲಿ ಇಲ್ದಿದ್ರೆ ಬರೋಬ್ಬರಿ ಸರಿ ಇರ್ತಿತ್ತು. ಅದು ಏನು ಮಾತಾಡ್ತಿತ್ತು ಅದಕ್ಕೆ ಗುರ್ತಾಗೋದಿಲ್ಲ. ಕಾಂಗ್ರೆಸ್ನವ್ರು ನಿಜವಾಗಿ ಏನಾದರೂ ದೇಶಭಕ್ತಿ, ಏನಾದ್ರು ಒಂದು ಬದಲಾವಣೆ ಆಗಬೇಕಾಗಿದ್ದರೆ ಮೊದಲು ಈ ಕಿತ್ತು ಹೊಡಿಬೇಕು, ಇವ್ರನ್ನ ಇಟ್ಲಿಕ್ಕೆ ಕಳಿಸ್ಬೇಕು. ಇವರು ಈ ದೇಶದವ್ರಿಗೆ ಅದಾರ ಅನ್ನೋಂಥದ್ದು ಯಾವುದೂ ಗ್ಯಾರಂಟಿ ಇಲ್ಲ. ಒಮ್ಮೆ DNA ಪರೀಕ್ಷೆ ಆಗಬೇಕು ನನಗನ್ನಿಸ್ತದೆ.